ಸ್ವರ್ಣಗೌರಿ ರಸಪಾಕಕ್ಕೆ ಹೊಸ ರೆಸಿಪಿ ಕಳುಹಿಸಿದವರು ಬಿಎಸ್ ಪಾಟೀಲ್, ಗುಲ್ಬರ್ಗಾ. ಖಾದ್ಯದ ಹೆಸರು ವೆಜಿಟೇಬಲ್ ಕಡುಬು. ಸ್ವರ್ಣಗೌರಿ 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 ರಸಪಾಕ. ವೆಜಿಟೇಬಲ್ ಕಡುಬು ಮಾಡಲು ಬೇಕಾಗುವ ಸಾಮಗ್ರಿಗಳು: ಸ್ವರ್ಣಗೌರಿ ಗೋಧಿ ಹಿಟ್ಟು ಅರ್ಧ ಕೆಜಿ, ಈರುಳ್ಳಿ 1, ಕ್ಯಾಪ್ಸಿಕಮ್ 1, ಟೊಮೊಟೊ 1, ಕ್ಯಾರೆಟ್ 1, ಹಸಿರು ಬದನೆಕಾಯಿ 1, ಗೆಡ್ಡೆಕೋಸ್ 1, ಬೀನ್ಸ್ 10, ಸೌತೆಕಾಯಿ ಅರ್ಧ, ಮೂಲಂಗಿ ಅರ್ಧ, ಹಸಿಮೆಣಸಿನಕಾಯಿ 6, ಜೀರಿಗೆ 1 ಸ್ಪೂನ್, ಸೋಂಪು 1 ಸ್ಪೂನ್, ಎಣ್ಣೆ 2 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು 10 ಎಲೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಬನ್ನಿ ವೆಜಿಟೇಬಲ್ ಕಡುಬು ಮಾಡುವ ವಿಧಾನವನ್ನು ತಿಳಿಯೋಣ. ಸ್ವರ್ಣಗೌರಿ 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 ರಸಪಾಕ. ಇವಾಗ ಗೋಧಿ ಹಿಟ್ಟನ್ನ ನಾನು ಹೀಗೆ ಕಲಸಿಟ್ಕೊಂಡಿದ್ದೀನಿ, ಸ್ವರ್ಣಗೌರಿ ಗೋಧಿ ಹಿಟ್ಟು. ಸೊ ಹೇಗ್ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ಬೇಕು. ಹೀಗೆ ಇವಾಗ ಏನೇನು ವೆಜಿಟೇಬಲ್ ಕಟ್ ಮಾಡ್ಕೊಂಡಿದ್ರೆ ಎಲ್ಲಾನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ನೋಡಿ, ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೆಂದ್ಕೋಬೇಕಿದು, ಸ್ವಲ್ಪ ಫ್ರೈ ಆಗ್ಬೇಕು, ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ನೋಡಿ, ಈ ತರ ಮಾಡ್ಕೊಂಡು ಇದ್ರಲ್ಲಿ ತುಂಬ್ಕೋಬೇಕು ಅದೆಲ್ಲ. ನೋಡಿ, ಈ ತರ ತುಂಬ್ಕೊಂಡ್ಬಿಟ್ಟು ಇದು ಕ್ಲೋಸ್ ಮಾಡಬೇಕು. ನೋಡಿ, ಈ ತರ ಆಗುತ್ತೆ. ಸೈಡ್ ಅಲ್ಲಿ ಕಟ್ ಮಾಡ್ಕೊಂಡ್ರು ನಡೆಯುತ್ತೆ, ಕಟ್ ಮಾಡ್ಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ. ಈ ತರ ನೈಫ್ ಇಂದ ಕಟ್ ಮಾಡ್ಕೋಬಹುದು. ನೋಡಿ, ಈ ತರ ಮಾಡಿಟ್ಕೊಂಡಿದೀನಿ. ಇವಾಗ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ತರ ಎಣ್ಣೆಲಿ ಏನ್ ಮಾಡ್ಬೇಕು, ಇದನ್ನ ಫ್ರೈ ಮಾಡ್ಕೋಬೇಕು. ನೋಡಿ, ಈ ತರ ಫ್ರೈ ಮಾಡ್ಕೊಳ್ಳಿ. ವೆಜಿಟೇಬಲ್ ಕಡುಬು ರೆಡಿ ಆಗುತ್ತೆ. ನೋಡಿ, ಚೆನ್ನಾಗಿ ಈ ತರ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು. ತಿನ್ನೋಕು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಿಎಸ್ ಪಾಟೀಲ್ ಅವರ ವಿಶೇಷ ಖಾದ್ಯ ವೆಜಿಟೇಬಲ್ ಕಡುಬು ತಿನ್ನಲು ತಯಾರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಹೊಸ ತಿನಿಸುಗಳನ್ನು ಮಾಡುವ ಕಲೆ ನಿಮ್ಮಲ್ಲಿದ್ದಲ್ಲಿ ಸ್ವರ್ಣಗೌರಿ ರಸಪಾಕ ಸ್ಪರ್ಧೆಯಲ್ಲಿ ಭಾಗವಹಿಸಲು 8904080511 ನಮ್ಮ ವಾಟ್ಸ್ಆಪ್ ನಂಬರ್ ಅನ್ನು ಸಂಪರ್ಕಿಸಿ. ಸ್ವರ್ಣಗೌರಿ 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 ರಸಪಾಕ.